ಮಧ್ಯಪ್ರಾಚ್ಯ ಅಥವಾ ಮಿಡಲ್ ಈಸ್ಟ್ ಅಂತ ಏನ್ ಕರಿತೀವಿ, ಅಲ್ಲಿ ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದಿಂದಾಗಿ ನಗರಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಬರಬೇಕಿದಂತ LPG ಸಪ್ಲೈ ಕಡಿಮೆ ಆಗಿದೆ. ಒಂದಿಷ್ಟು ಕೆನಲ್ಗಳ ಮೇಲೆ ಅಟ್ಯಾಕ್ ನಡೆದಿತ್ತು. ಈ ಕಾರಣದಿಂದ ಶಿಪ್ಮೆಂಟ್ ಲೋಡ್ ಆಗಿದ್ರು ಕೂಡ ಆ ಗ್ಯಾಸ್ ಅನ್ನ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ ಕೆನಾಲ್ ಮೂಲಕ ತರೋದಕ್ಕೆ ಸಮಸ್ಯೆ ಆಗ್ತಿರೋ ಕಾರಣದಿಂದಾಗಿ, ಅದರ ಜೊತೆಗೆ ಇನ್ಶೂರೆನ್ಸ್ ಕೂಡ ಆ ಶಿಪ್ಮೆಂಟ್ ಮೇಲೆ ಮಾಡೋದಕ್ಕೆ ಕಂಪನಿಗಳು ಮುಂದೆ ಬರ್ತಿಲ್ಲ ಅನ್ನೋ ಕಾರಣದಿಂದಾಗಿ ಈಗಾಗಲೇ ಸಪ್ಲೈ ನಿಂತಿರುವಂತದ್ದು. ಈ ಸದ್ಯ ನಾವು ಬೆಂಗಳೂರಿನ ಮತ್ತೊಂದು ಪ್ರದೇಶ, ಅಂದ್ರೆ ಎಲ್ಲಿ ಈ ಗ್ಯಾಸ್ ಗಳನ್ನ ಎಕ್ಸ್ಚೇಂಜ್ ಆಫ್ ಪ್ಲೇಸ್ ಇರುತ್ತೆ. ಸಾಮಾನ್ಯವಾಗಿ ಗ್ಯಾಸ್ ಎಲ್ಲ ವಿದೇಶದಿಂದ ಬಂದಂತ ಸಂದರ್ಭದಲ್ಲಿ ಒಂದು ಮೇನ್ ಪಾಯಿಂಟ್ ನಲ್ಲಿ ಅದರ ಫಿಲ್ಲಿಂಗ್ ಆಗುತ್ತೆ. ಫಿಲ್ಲಿಂಗ್ ಆದ ನಂತರ ಲಾರಿಗಳ ಮುಖಾಂತರ ಪ್ರತಿಯೊಂದು ಏರಿಯಾಗಳಿರುವಂತಹ ಪ್ರತಿಯೊಂದು ಪ್ರಮುಖ ಪಾಯಿಂಟ್ ಗಳಿಗೆ ತಂದು ಲಾರಿಗಳ ಮುಖಾಂತರ ಅದನ್ನ ಶೇಖರಣೆ ಮಾಡಿ ಇಳಿಸಿ ಸಣ್ಣ ಸಣ್ಣ ಆಟೋಗಳಿಗೆ ಕಳಿಸುವಂತ ಕೆಲಸವನ್ನ ಮಾಡುವಂತದ್ದು ವಾಡಿಕೆ ಆಗಿದೆ. ಈ ಸದ್ಯದ ಮಟ್ಟಿಗೆ ನಾನು ಕೂಡ ಇದೇ ರೀತಿಯಾದಂತಹ ಮತ್ತೊಂದು ಜಾಗದಲ್ಲಿದ್ದೇನೆ. ಇಲ್ಲಿ ಎರಡು ಲಾರಿಗಳು ಪಕ್ಕದಲ್ಲಿ ನಿಂತಿರುವಂತದ್ದು ಚಿತ್ರಣವನ್ನ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಒಂದು ಕಂಪನಿಗೆ ಸೇರಿದಂತ ಲಾರಿ ಪೂರ್ಣ ಪ್ರಮಾಣದಲ್ಲಿ ಒಂದು ಹಳೆ ಸಿಲಿಂಡರ್ ನ ಹೊರತುಪಡಿಸಿ ಏನಿಲ್ಲ, ಪಕ್ಕದಲ್ಲಿ ಲೋಡ್ ಆಗಿರುವಂತಹ ಡೊಮೆಸ್ಟಿಕ್ ಸಿಲಿಂಡರ್ ಗಳಿರುವಂತದನ್ನ ನಾವು ನೋಡ್ತಾ ಇರುವಂತದ್ದು. ಮತ್ತೊಂದ್ ಕಡೆಗೆ ಇಲ್ಲಿ ನೋಡ್ತಿರುವಂತಹ ಚಿತ್ರಣ ಕಮರ್ಷಿಯಲ್ ಸಿಲಿಂಡರ್ಗಳು ಇದ್ರೂ ಕೂಡ ಇದನ್ನ ಸಾಮಾನ್ಯವಾಗಿ ಮೆಡಿಕಲ್ ಎಮರ್ಜೆನ್ಸಿಗಳಿಗೆ ಇಡಲಾಗುತ್ತೆ ಅನ್ನೋದು ಪ್ರಮುಖ ಅಂಶ ಆಗುತ್ತೆ. ಒಂದು ವೇಳೆ ಆಸ್ಪತ್ರೆಗಳಿಗೆ ಬೇಕಾದಂತಹ ಸಂದರ್ಭದಲ್ಲಿ ಈ ರೀತಿ ಸಿಲಿಂಡರ್ ಗಳನ್ನ ಹೋಲ್ಡ್ ನಲ್ಲಿ ಇಟ್ಟಿರ್ತಾರೆ. ಅದಾದ ನಂತರ ಮನೆಗಳಿಗೆ ಸಮಸ್ಯೆ ಆಗಬಾರ್ದು ಅಂತ ಡೊಮೆಸ್ಟಿಕ್ ಸಿಲಿಂಡರ್ ಗಳನ್ನ ಶೇಖರಣೆಯಲ್ಲಿ ಇಟ್ಟಿರ್ತಾರೆ. ಕಮರ್ಷಿಯಲ್ ಅವರು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಬಹುದು. ಇದ್ದಿಲಿರ್ಬೋದು, ಅಥವಾ ಸೌದೆ ಉರಿ ಇರಬಹುದು, ಅಥವಾ ಗ್ರಾನ್ಯೂಲ್ ಗಳನ್ನ ಬಳಸಬಹುದು, ಎಲೆಕ್ಟ್ರಿಕ್ ಅನ್ನ ಬಳಸಬಹುದು. ಈ ರೀತಿ ಏನು ಬೇಕಾದ್ರೂ ಮಾಡುವಂತ ಶಕ್ತಿ ಸಾಮರ್ಥ್ಯ ಕಮರ್ಷಿಯಲ್ ಬಳಿ ಇರುತ್ತೆ. ಆದ್ರೆ ಮನೆಗಳಲ್ಲಿ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಒಂದು ಮಾತಾಗಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ, ರಾಜ್ಯದ ಬಹುತೇಕ ಭಾಗಗಳಲ್ಲಿ ಕಮರ್ಷಿಯಲ್ಗಾಗಿ ಯಾರು ಸಿಲಿಂಡರ್ ಅನ್ನ ಯೂಸ್ ಮಾಡ್ತಿದ್ರು ಅವರಿಗೆ ಅಭಾವ ಉಂಟಾಗಿರುವಂತದ್ದು. ಫಾರ್ ಅನ್ ಎಕ್ಸಾಂಪಲ್, ಇಲ್ಲಿ ತುಂಬಿರಬೇಕಾಗಿದ್ದಂತ ವಾಹನದಲ್ಲಿ ಈ ಸದ್ಯದ ಮಟ್ಟಿಗೆ ಎಷ್ಟು ಸಿಲಿಂಡರ್ ಇದೆ ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದೇವೆ. ಇದ್ರ ಜೊತೆಗೆ ಆಸ್ಪತ್ರೆಗಳಿಗೆ ರಿಸರ್ವ್ ಆಗಿರುವಂತಹ ಸಿಲಿಂಡರ್ ಗಳನ್ನ, ಎಮರ್ಜೆನ್ಸಿಗಳಿಗೆ ರಿಸರ್ವ್ ಆಗಿರುವಂತಹ ಸಿಲಿಂಡರ್ ಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಹೋಟೆಲ್ಗಳಿಗೆ ಕೊಡೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಮೆಡಿಕಲ್ ಎಮರ್ಜೆನ್ಸಿ ಇಸ್ ದ ಪ್ರಯಾರಿಟಿ ಅಂತ ಈಗಾಗಲೇ ಎಲ್ರಿಗೂ ಗೊತ್ತಿರೋದ್ರಿಂದ ಇದು ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಅನ್ನೋದು ಈಗ ಪ್ರಶ್ನೆ ಆಗಿದೆ. ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಬೇಕಾಗುತ್ತೆ ಅನ್ನೋದು ಮನವಿಯನ್ನ ಹೋಟೆಲ್ ಅಸೋಸಿಯೇಷನ್ ಮಾಡಿದ್ರು ಕೂಡ ಈಗ IOCL ಕೂಡ ಮಾತುಕತೆಯನ್ನ ವಿದೇಶಗಳ ಜೊತೆ ನಡೆಸ್ತಾ ಇದೆ. ಆದಷ್ಟು ಬೇಗ ರಷ್ಯಾ ಆಗಿರ್ಬೋದು, ಇರಾನ್ ನಿಂದ ತೈಲವನ್ನ ತರಿಸುವಂತ ಕೆಲಸದಲ್ಲಿ ಮಗ್ನರಾಗಿರುವಂತದ್ದು. ಒಂದು ವೇಳೆ ಇವತ್ತೇ ಶಿಪ್ಮೆಂಟ್ ಹೊರಟ್ರೆ ಇನ್ನೊಂದು ವಾರದಲ್ಲಿ ಈ ಸಮಸ್ಯೆ ಬಗೆಹರಿಯುತ್ತೆ. ಒಂದು ವೇಳೆ ಇವತ್ತು ಶಿಪ್ಮೆಂಟ್ ಹೊರಟಿಲ್ಲ, ನಾಳೆ ಅಥವಾ ನಾಡಿದ್ದಾಯ್ತು ಅಂದ್ರೆ ಕನಿಷ್ಠ 10 ದಿನಗಳ ಒಳಗಡೆ ಮೇಜರ್ ಹಿಟ್ ಅನ್ನ ಈ ಒಂದು ಕಮರ್ಷಿಯಲ್ ವಲಯ ನೋಡ್ಬೇಕಾಗುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಧ್ಯಪ್ರಾಚ್ಯ ಅಥವಾ ಮಿಡಲ್ ಈಸ್ಟ್ ಅಂತ ಏನ್ ಕರಿತೀವಿ, ಅಲ್ಲಿ ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದಿಂದಾಗಿ ನಗರಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಬರಬೇಕಿದಂತ LPG ಸಪ್ಲೈ ಕಡಿಮೆ ಆಗಿದೆ. ಒಂದಿಷ್ಟು ಕೆನಲ್ಗಳ ಮೇಲೆ ಅಟ್ಯಾಕ್ ನಡೆದಿತ್ತು. ಈ ಕಾರಣದಿಂದ ಶಿಪ್ಮೆಂಟ್ ಲೋಡ್ ಆಗಿದ್ರು ಕೂಡ ಆ ಗ್ಯಾಸ್ ಅನ್ನ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ ಕೆನಾಲ್ ಮೂಲಕ ತರೋದಕ್ಕೆ ಸಮಸ್ಯೆ ಆಗ್ತಿರೋ ಕಾರಣದಿಂದಾಗಿ, ಅದರ ಜೊತೆಗೆ ಇನ್ಶೂರೆನ್ಸ್ ಕೂಡ ಆ ಶಿಪ್ಮೆಂಟ್ ಮೇಲೆ ಮಾಡೋದಕ್ಕೆ ಕಂಪನಿಗಳು ಮುಂದೆ ಬರ್ತಿಲ್ಲ ಅನ್ನೋ ಕಾರಣದಿಂದಾಗಿ ಈಗಾಗಲೇ ಸಪ್ಲೈ ನಿಂತಿರುವಂತದ್ದು. ಈ ಸದ್ಯ ನಾವು ಬೆಂಗಳೂರಿನ ಮತ್ತೊಂದು ಪ್ರದೇಶ, ಅಂದ್ರೆ ಎಲ್ಲಿ ಈ ಗ್ಯಾಸ್ ಗಳನ್ನ ಎಕ್ಸ್ಚೇಂಜ್ ಆಫ್ ಪ್ಲೇಸ್ ಇರುತ್ತೆ. ಸಾಮಾನ್ಯವಾಗಿ ಗ್ಯಾಸ್ ಎಲ್ಲ ವಿದೇಶದಿಂದ ಬಂದಂತ ಸಂದರ್ಭದಲ್ಲಿ ಒಂದು ಮೇನ್ ಪಾಯಿಂಟ್ ನಲ್ಲಿ ಅದರ ಫಿಲ್ಲಿಂಗ್ ಆಗುತ್ತೆ. ಫಿಲ್ಲಿಂಗ್ ಆದ ನಂತರ ಲಾರಿಗಳ ಮುಖಾಂತರ ಪ್ರತಿಯೊಂದು ಏರಿಯಾಗಳಿರುವಂತಹ ಪ್ರತಿಯೊಂದು ಪ್ರಮುಖ ಪಾಯಿಂಟ್ ಗಳಿಗೆ ತಂದು ಲಾರಿಗಳ ಮುಖಾಂತರ ಅದನ್ನ ಶೇಖರಣೆ ಮಾಡಿ ಇಳಿಸಿ ಸಣ್ಣ ಸಣ್ಣ ಆಟೋಗಳಿಗೆ ಕಳಿಸುವಂತ ಕೆಲಸವನ್ನ ಮಾಡುವಂತದ್ದು ವಾಡಿಕೆ ಆಗಿದೆ. ಈ ಸದ್ಯದ ಮಟ್ಟಿಗೆ ನಾನು ಕೂಡ ಇದೇ ರೀತಿಯಾದಂತಹ ಮತ್ತೊಂದು ಜಾಗದಲ್ಲಿದ್ದೇನೆ. ಇಲ್ಲಿ ಎರಡು ಲಾರಿಗಳು ಪಕ್ಕದಲ್ಲಿ ನಿಂತಿರುವಂತದ್ದು ಚಿತ್ರಣವನ್ನ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಒಂದು ಕಂಪನಿಗೆ ಸೇರಿದಂತ ಲಾರಿ ಪೂರ್ಣ ಪ್ರಮಾಣದಲ್ಲಿ ಒಂದು ಹಳೆ ಸಿಲಿಂಡರ್ ನ ಹೊರತುಪಡಿಸಿ ಏನಿಲ್ಲ, ಪಕ್ಕದಲ್ಲಿ ಲೋಡ್ ಆಗಿರುವಂತಹ ಡೊಮೆಸ್ಟಿಕ್ ಸಿಲಿಂಡರ್ ಗಳಿರುವಂತದನ್ನ ನಾವು ನೋಡ್ತಾ ಇರುವಂತದ್ದು. ಮತ್ತೊಂದ್ ಕಡೆಗೆ ಇಲ್ಲಿ ನೋಡ್ತಿರುವಂತಹ ಚಿತ್ರಣ ಕಮರ್ಷಿಯಲ್ ಸಿಲಿಂಡರ್ ಗಳು ಇದ್ರೂ ಕೂಡ ಇದನ್ನ ಸಾಮಾನ್ಯವಾಗಿ ಮೆಡಿಕಲ್ ಎಮರ್ಜೆನ್ಸಿಗಳಿಗೆ ಇಡಲಾಗುತ್ತೆ ಅನ್ನೋದು ಪ್ರಮುಖ ಅಂಶ ಆಗುತ್ತೆ. ಒಂದು ವೇಳೆ ಆಸ್ಪತ್ರೆಗಳಿಗೆ ಬೇಕಾದಂತಹ ಸಂದರ್ಭದಲ್ಲಿ ಈ ರೀತಿ ಸಿಲಿಂಡರ್ ಗಳನ್ನ ಹೋಲ್ಡ್ ನಲ್ಲಿ ಇಟ್ಟಿರ್ತಾರೆ. ಅದಾದ ನಂತರ ಮನೆಗಳಿಗೆ ಸಮಸ್ಯೆ ಆಗಬಾರ್ದು ಅಂತ ಡೊಮೆಸ್ಟಿಕ್ ಸಿಲಿಂಡರ್ ಗಳನ್ನ ಶೇಖರಣೆಯಲ್ಲಿ ಇಟ್ಟಿರ್ತಾರೆ. ಕಮರ್ಷಿಯಲ್ ಅವರು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಬಹುದು. ಇದ್ದಿಲಿರ್ಬೋದು, ಅಥವಾ ಸೌದೆ ಉರಿ ಇರಬಹುದು, ಅಥವಾ ಗ್ರಾನ್ಯೂಲ್ ಗಳನ್ನ ಬಳಸಬಹುದು, ಎಲೆಕ್ಟ್ರಿಕ್ ಅನ್ನ ಬಳಸಬಹುದು. ಈ ರೀತಿ ಏನು ಬೇಕಾದ್ರೂ ಮಾಡುವಂತ ಶಕ್ತಿ ಸಾಮರ್ಥ್ಯ ಕಮರ್ಷಿಯಲ್ ಬಳಿ ಇರುತ್ತೆ. ಆದ್ರೆ ಮನೆಗಳಲ್ಲಿ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಒಂದು
ಮಾತಾಗಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ, ರಾಜ್ಯದ ಬಹುತೇಕ ಭಾಗಗಳಲ್ಲಿ ಕಮರ್ಷಿಯಲ್ಗಾಗಿ ಯಾರು ಸಿಲಿಂಡರ್ ಅನ್ನ ಯೂಸ್ ಮಾಡ್ತಿದ್ರು ಅವರಿಗೆ ಅಭಾವ ಉಂಟಾಗಿರುವಂತದ್ದು. ಫಾರ್ ಅನ್ ಎಕ್ಸಾಂಪಲ್, ಇಲ್ಲಿ ತುಂಬಿರಬೇಕಾಗಿದ್ದಂತ ವಾಹನದಲ್ಲಿ ಈ ಸದ್ಯದ ಮಟ್ಟಿಗೆ ಎಷ್ಟು ಸಿಲಿಂಡರ್ ಇದೆ ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದೇವೆ. ಇದ್ರ ಜೊತೆಗೆ ಆಸ್ಪತ್ರೆಗಳಿಗೆ ರಿಸರ್ವ್ ಆಗಿರುವಂತಹ ಸಿಲಿಂಡರ್ಗಳನ್ನ, ಎಮರ್ಜೆನ್ಸಿಗಳಿಗೆ ರಿಸರ್ವ್ ಆಗಿರುವಂತಹ ಸಿಲಿಂಡರ್ ಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಹೋಟೆಲ್ಗಳಿಗೆ ಕೊಡೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಮೆಡಿಕಲ್ ಎಮರ್ಜೆನ್ಸಿ ಇಸ್ ದ ಪ್ರಯಾರಿಟಿ ಅಂತ ಈಗಾಗಲೇ ಎಲ್ರಿಗೂ ಗೊತ್ತಿರೋದ್ರಿಂದ ಇದು ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಅನ್ನೋದು ಈಗ ಪ್ರಶ್ನೆ ಆಗಿದೆ. ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಬೇಕಾಗುತ್ತೆ ಅನ್ನೋದು ಮನವಿಯನ್ನ ಹೋಟೆಲ್ ಅಸೋಸಿಯೇಷನ್ ಮಾಡಿದ್ರು ಕೂಡ ಈಗ IOCL ಕೂಡ ಮಾತುಕತೆಯನ್ನ ವಿದೇಶಗಳ ಜೊತೆ ನಡೆಸ್ತಾ ಇದೆ. ಆದಷ್ಟು ಬೇಗ ರಷ್ಯಾ ಆಗಿರ್ಬೋದು, ಇರಾನ್ ಇಂದ ತೈಲವನ್ನ ತರಿಸುವಂತ ಕೆಲಸದಲ್ಲಿ ಮಗ್ನರಾಗಿರುವಂತದ್ದು. ಒಂದು ವೇಳೆ ಇವತ್ತೇ ಶಿಪ್ಮೆಂಟ್ ಹೊರಟ್ರೆ ಇನ್ನೊಂದು ವಾರದಲ್ಲಿ ಈ ಸಮಸ್ಯೆ ಬಗೆಹರಿಯುತ್ತೆ. ಒಂದು ವೇಳೆ ಇವತ್ತು ಶಿಪ್ಮೆಂಟ್ ಹೊರಟಿಲ್ಲ, ನಾಳೆ ಅಥವಾ ನಾಡಿದ್ದಾಯ್ತು ಅಂದ್ರೆ ಕನಿಷ್ಠ 10 ದಿನಗಳ ಒಳಗಡೆ ಮೇಜರ್ ಹಿಟ್ ಅನ್ನ ಈ ಒಂದು ಕಮರ್ಷಿಯಲ್ ವಲಯ ನೋಡ್ಬೇಕಾಗುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಧ್ಯಪ್ರಾಚ್ಯ ಅಥವಾ ಮಿಡಲ್ ಈಸ್ಟ್ ಅಂತ ಏನ್ ಕರಿತೀವಿ, ಅಲ್ಲಿ ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದಿಂದಾಗಿ ನಗರಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಬರಬೇಕಿದಂತ LPG ಸಪ್ಲೈ ಕಡಿಮೆ ಆಗಿದೆ. ಒಂದಿಷ್ಟು ಕೆನಲ್ಗಳ ಮೇಲೆ ಅಟ್ಯಾಕ್ ನಡೆದಿತ್ತು. ಈ ಕಾರಣದಿಂದ ಶಿಪ್ಮೆಂಟ್ ಲೋಡ್ ಆಗಿದ್ರು ಕೂಡ ಆ ಗ್ಯಾಸ್ ಅನ್ನ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನ ಕೆನಾಲ್ ಮೂಲಕ ತರೋದಕ್ಕೆ ಸಮಸ್ಯೆ ಆಗ್ತಿರೋ ಕಾರಣದಿಂದಾಗಿ, ಅದರ ಜೊತೆಗೆ ಇನ್ಶೂರೆನ್ಸ್ ಕೂಡ ಆ ಶಿಪ್ಮೆಂಟ್ ಮೇಲೆ ಮಾಡೋದಕ್ಕೆ ಕಂಪನಿಗಳು ಮುಂದೆ ಬರ್ತಿಲ್ಲ ಅನ್ನೋ ಕಾರಣದಿಂದಾಗಿ ಈಗಾಗಲೇ ಸಪ್ಲೈ ನಿಂತಿರುವಂತದ್ದು. ಈ ಸದ್ಯ ನಾವು ಬೆಂಗಳೂರಿನ ಮತ್ತೊಂದು ಪ್ರದೇಶ, ಅಂದ್ರೆ ಎಲ್ಲಿ ಈ ಗ್ಯಾಸ್ ಗಳನ್ನ ಎಕ್ಸ್ಚೇಂಜ್ ಆಫ್ ಪ್ಲೇಸ್ ಇರುತ್ತೆ. ಸಾಮಾನ್ಯವಾಗಿ ಗ್ಯಾಸ್ ಎಲ್ಲ ವಿದೇಶದಿಂದ ಬಂದಂತ ಸಂದರ್ಭದಲ್ಲಿ ಒಂದು ಮೇನ್ ಪಾಯಿಂಟ್ ನಲ್ಲಿ ಅದರ ಫಿಲ್ಲಿಂಗ್ ಆಗುತ್ತೆ. ಫಿಲ್ಲಿಂಗ್ ಆದ ನಂತರ ಲಾರಿಗಳ ಮುಖಾಂತರ ಪ್ರತಿಯೊಂದು ಏರಿಯಾಗಳಿರುವಂತಹ ಪ್ರತಿಯೊಂದು ಪ್ರಮುಖ ಪಾಯಿಂಟ್ ಗಳಿಗೆ ತಂದು ಲಾರಿಗಳ ಮುಖಾಂತರ ಅದನ್ನ ಶೇಖರಣೆ ಮಾಡಿ ಇಳಿಸಿ ಸಣ್ಣ ಸಣ್ಣ ಆಟೋಗಳಿಗೆ ಕಳಿಸುವಂತ ಕೆಲಸವನ್ನ ಮಾಡುವಂತದ್ದು ವಾಡಿಕೆಯಾಗಿದೆ. ಈ ಸದ್ಯದ ಮಟ್ಟಿಗೆ ನಾನು ಕೂಡ ಇದೇ ರೀತಿಯಾದಂತಹ ಮತ್ತೊಂದು ಜಾಗದಲ್ಲಿದ್ದೇನೆ. ಇಲ್ಲಿ 2 ಲಾರಿಗಳು ಪಕ್ಕದಲ್ಲಿ ನಿಂತಿರುವಂತದ್ದು ಚಿತ್ರಣವನ್ನ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಒಂದು ಕಂಪನಿಗೆ ಸೇರಿದಂತ ಲಾರಿ ಪೂರ್ಣ ಪ್ರಮಾಣದಲ್ಲಿ ಒಂದು ಹಳೆ ಸಿಲಿಂಡರ್ ನ ಹೊರತುಪಡಿಸಿ ಏನಿಲ್ಲ, ಪಕ್ಕದಲ್ಲಿ ಲೋಡ್ ಆಗಿರುವಂತಹ ಡೊಮೆಸ್ಟಿಕ್ ಸಿಲಿಂಡರ್ ಗಳಿರುವಂತದನ್ನ ನಾವು ನೋಡ್ತಾ ಇರುವಂತದ್ದು. ಮತ್ತೊಂದ್ ಕಡೆಗೆ ಇಲ್ಲಿ ನೋಡ್ತಿರುವಂತಹ ಚಿತ್ರಣ ಕಮರ್ಷಿಯಲ್ ಸಿಲಿಂಡರ್ಗಳು ಇದ್ರೂ ಕೂಡ ಇದನ್ನ ಸಾಮಾನ್ಯವಾಗಿ ಮೆಡಿಕಲ್ ಎಮರ್ಜೆನ್ಸಿಗಳಿಗೆ ಇಡಲಾಗುತ್ತೆ ಅನ್ನೋದು ಪ್ರಮುಖ ಅಂಶ ಆಗುತ್ತೆ. ಒಂದು ವೇಳೆ ಆಸ್ಪತ್ರೆಗಳಿಗೆ ಬೇಕಾದಂತಹ ಸಂದರ್ಭದಲ್ಲಿ ಈ ರೀತಿ ಸಿಲಿಂಡರ್ ಗಳನ್ನ ಹೋಲ್ಡ್ ನಲ್ಲಿ ಇಟ್ಟಿರ್ತಾರೆ. ಅದಾದ ನಂತರ ಮನೆಗಳಿಗೆ ಸಮಸ್ಯೆ ಆಗಬಾರ್ದು ಅಂತ ಡೊಮೆಸ್ಟಿಕ್ ಸಿಲಿಂಡರ್ ಗಳನ್ನ ಶೇಖರಣೆಯಲ್ಲಿ ಇಟ್ಟಿರ್ತಾರೆ. ಕಮರ್ಷಿಯಲ್ ಅವರು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಬಹುದು. ಇದ್ದಿಲಿರ್ಬೋದು, ಅಥವಾ ಸೌದೆ ಉರಿ ಇರ್ಬೋದು, ಅಥವಾ ಗ್ರಾನ್ಯೂಲ್ ಗಳನ್ನ ಬಳಸಬಹುದು, ಎಲೆಕ್ಟ್ರಿಕ್ ಅನ್ನ ಬಳಸಬಹುದು. ಈ ರೀತಿ ಏನು ಬೇಕಾದ್ರೂ ಮಾಡುವಂತ ಶಕ್ತಿ ಸಾಮರ್ಥ್ಯ ಕಮರ್ಷಿಯಲ್ ಬಳಿ ಇರುತ್ತೆ. ಆದ್ರೆ ಮನೆಗಳಲ್ಲಿ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಒಂದು ಮಾತಾಗಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ, ರಾಜ್ಯದ ಬಹುತೇಕ ಭಾಗಗಳಲ್ಲಿ ಕಮರ್ಷಿಯಲ್ಗಾಗಿ ಯಾರು ಸಿಲಿಂಡರ್ ಅನ್ನ ಯೂಸ್ ಮಾಡ್ತಿದ್ರು ಅವರಿಗೆ ಅಭಾವ ಉಂಟಾಗಿರುವಂತದ್ದು. ಫಾರ್ ಅನ್ ಎಕ್ಸಾಂಪಲ್, ಇಲ್ಲಿ ತುಂಬಿರಬೇಕಾಗಿದ್ದಂತ ವಾಹನದಲ್ಲಿ ಈ ಸದ್ಯದ ಮಟ್ಟಿಗೆ ಎಷ್ಟು ಸಿಲಿಂಡರ್ ಇದೆ ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದೇವೆ. ಇದ್ರ ಜೊತೆಗೆ ಆಸ್ಪತ್ರೆಗಳಿಗೆ ರಿಸರ್ವ್ ಆಗಿರುವಂತಹ ಸಿಲಿಂಡರ್ ಗಳನ್ನ, ಎಮರ್ಜೆನ್ಸಿಗಳಿಗೆ ರಿಸರ್ವ್ ಆಗಿರುವಂತಹ ಸಿಲಿಂಡರ್ ಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಹೋಟೆಲ್ಗಳಿಗೆ ಕೊಡೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಮೆಡಿಕಲ್ ಎಮರ್ಜೆನ್ಸಿ ಇಸ್ ದ ಪ್ರಯಾರಿಟಿ ಅಂತ ಈಗಾಗಲೇ ಎಲ್ರಿಗೂ ಗೊತ್ತಿರೋದ್ರಿಂದ ಇದು ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಅನ್ನೋದು ಈಗ ಪ್ರಶ್ನೆ ಆಗಿದೆ. ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಬೇಕಾಗುತ್ತೆ ಅನ್ನೋದು ಮನವಿಯನ್ನ ಹೋಟೆಲ್ ಅಸೋಸಿಯೇಷನ್ ಮಾಡಿದ್ರು ಕೂಡ ಈಗ IOCL ಕೂಡ ಮಾತುಕತೆಯನ್ನ ವಿದೇಶಗಳ ಜೊತೆ ನಡೆಸ್ತಾ ಇದೆ. ಆದಷ್ಟು ಬೇಗ ರಷ್ಯಾ ಆಗಿರ್ಬೋದು, ಇರಾನ್ ಇಂದ ತೈಲವನ್ನ ತರಿಸುವಂತ ಕೆಲಸದಲ್ಲಿ ಮಗ್ನರಾಗಿರುವಂತದ್ದು. ಒಂದು ವೇಳೆ ಇವತ್ತೇ ಶಿಪ್ಮೆಂಟ್ ಹೊರಟ್ರೆ ಇನ್ನೊಂದು ವಾರದಲ್ಲಿ ಈ ಸಮಸ್ಯೆ ಬಗೆಹರಿಯುತ್ತೆ. ಒಂದು ವೇಳೆ ಇವತ್ತು ಶಿಪ್ಮೆಂಟ್ ಹೊರಟಿಲ್ಲ, ನಾಳೆ ಅಥವಾ ನಾಡಿದ್ದಾಯ್ತು ಅಂದ್ರೆ ಕನಿಷ್ಠ 10 ದಿನಗಳ ಒಳಗಡೆ ಮೇಜರ್ ಹಿಟ್ ಅನ್ನ ಈ ಒಂದು ಕಮರ್ಷಿಯಲ್ ವಲಯ ನೋಡ್ಬೇಕಾಗುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.